ನಮಸ್ಕಾರ. ಇವತ್ತಿನ ವಿಡಿಯೋದ ವಿಚಾರ ನಿಮ್ಮ ಕಂಪನಿಗಳ ತ್ರೈಮಾಸಿಕ ವರದಿಗಳು ಬರುವ ಸಮಯ ಇದು, ತಪ್ಪದೇ ನೋಡಿ. ಜುಲೈ ಸೆಪ್ಟೆಂಬರ್ 2022 ಕ್ವಾರ್ಟರ್ ಒಂದು ತರ ಎಂಡಿಗೆ ಬರ್ತಾ ಇದೆ. ಇದು ಸೆಕೆಂಡ್ ಕ್ವಾರ್ಟರ್ ದಿ ಫೈನಾನ್ಷಿಯಲ್ ಇಯರ್ 2022-23. ಇನ್ನೇನು ಸದ್ಯದಲ್ಲಿ ಕೆಲವು ದಿನಗಳಲ್ಲಿ, ಕೆಲವು ವಾರಗಳಲ್ಲಿ ಎಲ್ಲಾ ಕಂಪನಿಯವರು ತಮ್ಮ ತ್ರೈಮಾಸಿಕ ವರದಿಯನ್ನು ಘೋಷಣೆ ಮಾಡ್ತಾರೆ. ಇನ್ವೆಸ್ಟರ್ಸ್ ನೋಡಬೇಕು ನಮ್ಮ ಬಿಸ್ನೆಸ್ ಹೇಗೆ ಪರ್ಫಾರ್ಮ್ ಆಗಿದೆ ಅಂತ ತೋರಿಸ್ಲಿಕ್ಕೋಸ್ಕರ. ದೀರ್ಘ ಅವಧಿಯ ಹೂಡಿಕೆದಾರರಾದ ನಾವು ಪ್ರತಿ 3 ತಿಂಗಳಿಗೊಮ್ಮೆ ಕಂಪನಿಗಳ ತ್ರೈಮಾಸಿಕ ವರದಿ ನೋಡಬೇಕು. ಪ್ರಾಫಿಟ್ ಅಂಡ್ ಲಾಸ್ ಮತ್ತು ಬ್ಯಾಲೆನ್ಸ್ ಶೀಟ್. ಯಾಕಂತಂದ್ರೆ ಅದರಲ್ಲಿ ಪ್ರಾಫಿಟ್ ಕಮ್ಮಿ ಆಗ್ತಾ ಇದೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಆ ಕಂಪನಿಗಳಲ್ಲಿ ಹಣವನ್ನು ಮುಂದುವರಿಸ್ಕೊಂಡು ಹೋಗ್ಬೇಕೋ ಬೇಡವೋ ಅನ್ನುವಂತ ಒಂದು ಪ್ರಶ್ನೆ ಬರುತ್ತೆ. ಸಾಮಾನ್ಯವಾಗಿ ತ್ರೈಮಾಸಿಕ ವರದಿಗಳು ಘೋಷಣೆ ಆಗ್ತಾ ಇದ್ದ ಹಾಗೆ ಕಂಪನಿಗಳು ಮತ್ತೊಂದು ಅನೌನ್ಸ್ಮೆಂಟ್ ಕೂಡ ಮಾಡ್ತವೆ. ನಾವೇನಾದರೂ ಡಿವಿಡೆಂಡ್ ಅನ್ನು ಅಥವಾ ಲಾಭಾಂಶವನ್ನು ಹೂಡಿಕೆದಾರರಿಗೆ ಕೊಡ್ತೇವೋ ಇಲ್ಲವೋ ಅಂತ. ಆದ್ದರಿಂದ ಹುಷಾರಾಗಿ ಅದನ್ನ ಮಾನಿಟರ್ ಮಾಡಬೇಕಾಗುತ್ತೆ. ಅಕಸ್ಮಾತ್ ಏನಾದರೂ ಲಾಭಾಂಶವನ್ನು ಕೊಡ್ತೇವೆ ಅಂತಂದ್ರೆ 1-2 ತಿಂಗಳಾಗ್ಬೋದು ಲಾಭಾಂಶ ನಿಮ್ಮ ಬ್ಯಾಂಕಿನ ಅಕೌಂಟಿಗೆ ಬರಲಿಕ್ಕೆ. ಈಗ ನಿಮ್ಮ ಮುಂದೆ ಒಂದು ಪಟ್ಟಿಯನ್ನಿಟ್ಟಿದ್ದೇವೆ. ಯಾವ ಯಾವ ಕಂಪನಿಗಳದ್ದು ತ್ರೈಮಾಸಿಕ ವರದಿ ಯಾವ ದಿನ ಹೊರಕ್ಕೆ ಬರುತ್ತೆ ಅನ್ನುವಂತಹ ಒಂದು ಘೋಷಣೆ. ಈ ಪಟ್ಟಿಯಲ್ಲಿ ನಾವು ಬೇಕಂತ ಲೀಡಿಂಗ್ ಕಂಪನೀಸ್ಗಳದ್ದು ಮಾತ್ರ ಹೆಸರನ್ನು ನಮೂದಿಸಿದ್ದೇವೆ. ಸಣ್ಣ ಸಣ್ಣ ಕಂಪನಿಗಳು, ನಮ್ಮ ಗ್ರಾಜುಯೇಟ್ಸ್ ಅಥವಾ ನಮ್ಮ ಚಾನೆಲ್ ವ್ಯೂವರ್ಸ್ ಅಂತಹ ಸಣ್ಣ ಕಂಪನಿಗಳನ್ನು ತೆಗೆದುಕೊಂಡಿಲ್ಲ ಅನ್ನುವಂತ ವಿಶ್ವಾಸದಿಂದ ಕೇವಲ ದೊಡ್ಡ ಕಂಪನಿಗಳಿಗೆ ಮಾತ್ರ ನಮ್ಮ ಲಿಸ್ಟ್ ಅನ್ನು ಸೀಮಿತಗೊಳಿಸಿಕೊಂಡಿದ್ದೇವೆ. ಮತ್ತೆ ನಿಮ್ಮ ಕ್ಯಾಲೆಂಡರ್ ನಲ್ಲಿ ಇಲ್ಲ ಮೊಬೈಲ್ ನಲ್ಲಿ ನೋಟ್ ಹಾಕೊಂಡು ಆ ದಿನ ರಿಸಲ್ಟ್ಸ್ ಬಂದಾಗ ರಿಸಲ್ಟ್ ಅನ್ನು ನೋಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಈಗ ಪಟ್ಟಿ ನಿಮ್ಮ ಮುಂದೆ ಇದೆ. ಕ್ವಾರ್ಟರ್ಲಿ ರಿಸಲ್ಟ್ಸ್ ಕ್ಯಾಲೆಂಡರ್. TCS ನವರು 10ನೇ ತಾರೀಕು ಅಕ್ಟೋಬರ್ 2022ರಲ್ಲಿ ತಮ್ಮ ರಿಸಲ್ಟ್ ಅನ್ನು ಬಹಿರಂಗ ಪಡಿಸ್ತಾರೆ. HCL ಟೆಕ್, ವಿಪ್ರೋ 12ನೇ ತಾರೀಕು ಅಕ್ಟೋಬರ್, ಇನ್ಫೋಸಿಸ್ 13ನೇ ತಾರೀಕು ಅಕ್ಟೋಬರ್, ಬಜಾಜ್ ಆಟೋ, ಶ್ರೀ ಸಿಮೆಂಟ್ 14ನೇ ತಾರೀಕು ಅಕ್ಟೋಬರ್, HDFC ಬ್ಯಾಂಕ್ ಮತ್ತು ICICI ಪ್ರುಡೆನ್ಷಿಯಲ್ 15ನೇ ತಾರೀಕು ಅಕ್ಟೋಬರ್, HDFC AMC, ನವೀನ್ ಫ್ಲೂರಿನ್, ನೆಸ್ಲೆ ಮತ್ತು ಅಲ್ಟ್ರಾಟೆಕ್ ಸಿಮೆಂಟ್ 19ನೇ ತಾರೀಕು ಅಕ್ಟೋಬರ್, ಏಷ್ಯನ್ ಪೇಂಟ್ ಮತ್ತು ಬಜಾಜ್ ಫೈನಾನ್ಸ್ 20ನೇ ತಾರೀಕು ಅಕ್ಟೋಬರ್ 2022ರಲ್ಲಿ ತಮ್ಮ ವರದಿಯನ್ನು ಬಹಿರಂಗಪಡಿಸುತ್ತವೆ. ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ಟಾಟಾ ಕನ್ಸ್ಯೂಮರ್ ಪ್ರೊಡಕ್ಟ್ಸ್ 20ನೇ ತಾರೀಕು ಅಕ್ಟೋಬರ್ 2022, ಬಜಾಜ್ ಫೈನಾನ್ಷಿಯಲ್ ಸರ್ವಿಸ್, HDFC ಲೈಫ್ ಮತ್ತು JSW 21ನೇ ತಾರೀಕು ಅಕ್ಟೋಬರ್ 2022, ICICI ಬ್ಯಾಂಕ್ 22 ಅಕ್ಟೋಬರ್, ಡಾಬರ್ 26 ಅಕ್ಟೋಬರ್, ಡಾಕ್ಟರ್ ರೆಡ್ಡೀಸ್ ಲ್ಯಾಬ್ 28 ಅಕ್ಟೋಬರ್ 2022. ಈ ಸತಿಯ ಕ್ವಾರ್ಟರ್ಲಿ ರಿಸಲ್ಟ್ಸ್ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮತ್ತೆ ಕುತೂಹಲಕಾರಿ ಆಗಿರುತ್ತೆ. ಯಾಕಂದ್ರೆ ಗ್ಲೋಬಲ್ ಎಕಾನಮಿ ಗ್ರೋತ್ ದಿನ ದಿನ ಕಮ್ಮಿ ಆಗ್ತಾ ಇದೆ. ಮತ್ತೆ ಅಮೆರಿಕ ಮತ್ತು UK ರಿಸೆಷನ್ ಕೂಡ ಪ್ರಾರಂಭ ಆಗಿದೆ. ಭಾರತದ ಎಕಾನಮಿ ಕೂಡ ಮಾರ್ಜಿನಲ್ಲಿ ಇಂಪ್ಯಾಕ್ಟ್ ಆಗಿದೆ. ಕ್ವಾರ್ಟರ್ಲಿ ರಿಸಲ್ಟ್ಸ್ ಬಂದ್ಮೇಲೆ ನೀವು ಆ ಕಂಪನಿಯ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನು ಈ ವರ್ಷದ್ದನ್ನು ಕಳೆದ ವರ್ಷಕ್ಕೆ ಅದೇ ಅವಧಿಗೆ ಹೋಲಿಸಬೇಕು. ಮತ್ತೆ ಅದೇ ತರನೇ ಲಾಸ್ಟ್ ಕ್ವಾರ್ಟರ್ಗೂ ಕೂಡ ಕಂಪೇರ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಈ ಕಂಪನಿ ಮುಂದಕ್ಕೆ ಹೋಗ್ತಾ ಇದೆಯೋ ಹಿಂದಕ್ಕೆ ಬರ್ತಾ ಇದೆಯೋ, ಮತ್ತೆ ಹಣವನ್ನು ಹಾಕೋದನ್ನು ಕಂಟಿನ್ಯೂ ಮಾಡಬೇಕೋ ಅಥವಾ ಬೇಡವೋ. ಸಾಮಾನ್ಯವಾಗಿ ನಮ್ಮ ಕಾರ್ಯಾಗಾರದಲ್ಲಿ ಹೇಳೋದು, ಯಾವ್ಯಾವ ಷೇರುಗಳಿಗೆ ದೀರ್ಘಾವಧಿಯಲ್ಲಿ ಹಣವನ್ನು ಹಾಕಿದ್ದೀರೋ ಅದರ ಫಂಡಮೆಂಟಲ್ ಅನಾಲಿಸಿಸ್ ಮತ್ತು ಕ್ವಾರ್ಟರ್ ರಿಸಲ್ಟ್ಸ್ ಅನ್ನು 3 ತಿಂಗಳಿಗೊಮ್ಮೆ ಕಡ್ಡಾಯವಾಗಿ ನೀವು ನೋಡಲೇಬೇಕು. ಆ ಕೆಲಸವನ್ನು ನೀವು ಮಾಡಬೇಕಾಗಿತ್ತು. ಆದರೆ ನಿಮಗೆ ಉಚಿತವಾದ ಒಂದು ಸರ್ವಿಸ್ ಕೊಡಬೇಕು ಅನ್ನುವ ಮನೋಭಾವನೆಯಿಂದ ಆ ರಿಸಲ್ಟ್ಸ್ ಅನ್ನು ಕೂಡ ಮುಂದಿನ ದಿನಗಳಲ್ಲಿ ನಾವು ಅನೌನ್ಸ್ ಮಾಡ್ತೇವೆ. ಅದರ ಬಗ್ಗೆ ನಿಮಗೆ ಈಗಲೇ ಚಿತಾವಣೆಯನ್ನು ಕೊಟ್ಟಿದ್ದೇವೆ. ಅಕಸ್ಮಾತ್ ಭಾರತದ ಹೆಚ್ಚಿನ ಕಂಪನಿಗಳಲ್ಲಿ ತ್ರೈಮಾಸಿಕ ವರದಿಯಲ್ಲಿ ಜಾಸ್ತಿ ಲಾಭ ಬಂದಿದೆ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಅಂತಂದ್ರೆ ಆವಾಗ ಪಾಸಿಟಿವ್ ಸೆಂಟಿಮೆಂಟ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಮಾರುಕಟ್ಟೆ ಮೇಲೆ ಹೋಗ್ಲಿಕ್ಕೆ ಪ್ರಾರಂಭ ಆಗ್ಬೋದು. ಮತ್ತೆ ಹೊಸ ರ್ಯಾಲಿ ಕೂಡ ಪ್ರಾರಂಭ ಆಗ್ಬೋದು. ಹಾಗೇನಾದರೂ
ತ್ರೈಮಾಸಿಕ ವರದಿ ಏನಾದರೂ ಏರುಪೇರಾದ್ರೆ ಅದೇ ತರ ಅಮೆರಿಕದಲ್ಲಿ ಮತ್ತು UK ಆಗಿದೆ, ಅದೇ ತರ ನಮ್ಮ ದೇಶದಲ್ಲಿ ಏನಾದರೂ ಆದ್ರೆ ಆವಾಗ ಮಾರುಕಟ್ಟೆ ಕೆಳಗೆ ಬೀಳುತ್ತೆ. ಮತ್ತೆ ಗ್ಲೋಬಲ್ ಕ್ಯೂಸ್ ಕೂಡ ನೆಗೆಟಿವ್ ಇದ್ರೆ ಮತ್ತೆ ಮಾರುಕಟ್ಟೆ ಒಂದಷ್ಟು ಕೆಳಗೆ ಬರುವ ಎಲ್ಲ ಸಾಧ್ಯತೆಗಳು ಇದಾವೆ. ಕಾದು ನೋಡಬೇಕಾಗುತ್ತೆ. ಈ ವಿಡಿಯೋದ ಕೊನೆಯಲ್ಲಿ ನಿಮ್ಮ ಜನರಲ್ ನಾಲೆಜಿಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇವೆ. ಸೆನ್ಸೆಕ್ಸ್ ಅಲ್ಲಿ ಸ್ಟಾರ್ಟಿಂಗ್ ಇಂದ ಇದ್ದಂತ ಷೇರು ಯಾವುದು, ಈ 4ರಲ್ಲಿ ಯಾವುದು ಅಂತ ನೀವು ಅದನ್ನ ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಏಷ್ಯನ್ ಪೇಂಟ್ ಆದ್ರೆ ಎ, ಮಾರುತಿ ಸುಜುಕಿ ಆದ್ರೆ ಬಿ, TCS ಆದ್ರೆ ಸಿ, L&T ಆದ್ರೆ ಡಿ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ಮತ್ತೆ ಇಲ್ಲಿವರೆಗೆ ನನ್ನ ಹೆಸರು ಹೇಳಿರಲಿಲ್ಲ, ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಮತ್ತೆ ವಿಡಿಯೋ ಚೆನ್ನಾಗಿದ್ರೆ ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.